ಮೊದಲೇ ರಾಜ್ಯದಲ್ಲಿ ಭೀಕರ ಬರಗಾಲ. ಈ ಬರಗಾಲದ ಸಮಯದಲ್ಲೂ ಕೂಡ ಗದಗ ಭಾಗದ ರೈತರು ಸಾಲ ಸೋಲ ಮಾಡಿ ಕಡಲೆ ಬೆಳೆಯನ್ನ ಬೆಳೆದಿದ್ರು. ಬೆಳೆದಂತ ಬೆಳೆ ಉತ್ತಮ ಇಳುವರಿಯೂ ಕೂಡ ಬಂದಿತ್ತು. ಯಾರೋ ಒಬ್ಬ ವ್ಯಾಪಾರಿಯನ್ನ ನಂಬಿ ಕೋಟ್ಯಾಂತರ ರೂಪಾಯಿ ಆ ಕಡಲೆ ಬೆಳೆಯನ್ನ ಮಾರಾಟ ಮಾಡಿದ್ರು. ಆದರೆ ಆ ವ್ಯಾಪಾರಿ ಆ ರೈತರಿಗೆ ಮಹಾ ಮೋಸ ಮಾಡಿದ್ದಾನೆ. ಈ ಕುರಿತಾಗಿ ಒಂದು ಎಕ್ಸ್ಕ್ಲೂಸಿವ್ ವರದಿ ಇದೆ, ನೋಡೋಣ ಬನ್ನಿ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರ ದಂಡು. ಬೇಕೇ ಬೇಕು, ನಮಗೆ ನ್ಯಾಯ ಬೇಕು ಅಂತ ಘೋಷಣೆ. ಹಣ ಸಿಗದೆ ಮಹಿಳಾ ಸಂಘದ ಸದಸ್ಯರ ಕಣ್ಣೀರು. ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗದಗ ಜಿಲ್ಲೆಯಲ್ಲಿ. ಅಂದ ಹಾಗೆ ಗದಗ ಜಿಲ್ಲೆ ಹಲವು ಗ್ರಾಮದ ರೈತರು ಮೋಸ ಹೋಗಿದ್ದಾರೆ. ಕುರ್ತಕೋಟೆ, ಅಂತೂರು, ಬೆಂತೂರು, ಬೆಂಕದಕಟ್ಟಿ, ಶಾಗೋಟಿ, ಚಿಕ್ಕಹಂದಿಗೋಳ ಸೇರಿದಂತೆ 10ಕ್ಕೂ ಹೆಚ್ಚು ಗ್ರಾಮದ ರೈತರಿಗೆ ವ್ಯಕ್ತಿಯೊಬ್ಬ ಧೋಖಾ ಮಾಡಿದ್ದಾನೆ. ದಾವಣಗೆರೆ ಮೂಲದ ಮಾರುತಿಗೌಡ ಎಂಬಾತ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ್ದಾನೆ. ಅಷ್ಟಕ್ಕೂ ಆಗಿದ್ದೇನು ಅಂತ ಹೇಳ್ತೀವಿ ಕೇಳಿ. ದಾವಣಗೆರೆ ಮೂಲದ ವಂಚಕ ಮಾರುತಿಗೌಡ ಗ್ರಾಮಗಳಲ್ಲಿನ ಸ್ವಸಹಾಯ ಸಂಘದ ಮಹಿಳೆಯರನ್ನ ಸಂಪರ್ಕ ಮಾಡಿದ್ದಾನೆ. ನೀವು ರೈತರಿಂದ ನನಗೆ ಕಡಲೆ ಮಾರಾಟ ಮಾಡಿಸಿದ್ರೆ ಕಮಿಷನ್ ನೀಡೋದಾಗಿ ಹೇಳಿದ್ದಾನೆ. ಜಿಲ್ಲೆಯ 10 ಗ್ರಾಮಗಳ ಮಹಿಳಾ ಸಂಘದ ಸದಸ್ಯರು ಆತನಿಗೆ ಗ್ರಾಮದ ರೈತರಿಂದ ಕಡಲೆ ಮಾರಾಟ ಮಾಡಿಸಿದ್ದಾರೆ. ಆದರೆ ಮಾರುತಿಗೌಡ ಈಗ ಸಂಘದ ಮಹಿಳೆಯರ ಕೈಗೆ ಸಿಗ್ತಾ ಇಲ್ಲ. ಪರಿಣಾಮ ರೈತರು ಸಂಘದ ಮಹಿಳೆಯರನ್ನ ಹಣ ಕೊಡಿಸುವಂತೆ ಪಟ್ಟು ಹಿಡಿದಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ನಮ್ಮ ಜಿಲ್ಲೆದ್ರಿ 9 ಕೋಟಿ ರೂಪಾಯಿ ಬರ್ಬೇಕ್ರಿ ಸರ. ಇಷ್ಟು ಹಳ್ಳಿದು 4,400 ಸದಸ್ಯರು ಅದಾರ ರೀ ಸರ. ಅಷ್ಟ್ರದ್ದು 9 ಕೋಟಿ ರೂಪಾಯಿ ಬರ್ಬೇಕ್ರಿ ಸರ. ಇದನ್ನ ನಮ್ಮ NRL ಸ್ಟಾಪ್ ಜಗದೀಶ್ ಸರ್ ಅಂತೇಳಿ ಕಳಿಸಿದ್ರಿ ಸರ. ಅವ್ರ ಜೊತೆಗೆ ಮಾರುತಿಗೌಡ ಅಂತೇಳಿ ಬೈಯರ್ನ ಕರೆಸಿದ್ರಿ. ಪ್ರೈವೇಟ್ ಅದು ನಮ್ಮ ಸರ್ಗಳಿಗೆಲ್ಲ ಮಾಹಿತಿ ರೀ ಸರ. ನಮ್ಗೆ ಅವ್ರು ಬಂದಿದ್ದಾರೆ, ನಮ್ಮ ಸ್ಟಾಫ್ ಬಂದಿರೋದಾರ ಅನ್ನೋದು ದೃಷ್ಟಿ ಇಟ್ಕೊಂಡು ನಾವು ಮಾಡಿದ್ದೀವಿ ರೀ. ನಮ್ಮ ಮಹಿಳೆಯರಿಗೆ ಸ್ವಸಹಾಯ ಸಂಘದಿಂದ ಒಂದು ರೂಪಾಯಿ ಉಳ್ಸಾಕ್ ಬಂದಿದ್ದಾರೆ ಅಂತ ಹೇಳಿ ಮಾಡಿದ್ದೀವಿ ರೀ ಸರ. ಇನ್ನು ಮಾರುಕಟ್ಟೆ ದರಕ್ಕಿಂತ 100 ರೂಪಾಯಿ ಹೆಚ್ಚಿನ ಬೆಲೆಗೆ ರೈತರು ಮಹಿಳಾ ಸಂಘದ ಮಧ್ಯಸ್ಥಿಕೆಯಲ್ಲಿ ಕಡಲೆ ಮಾರಾಟ ಮಾಡಿದ್ದಾರೆ. 10 ಗ್ರಾಮದ ರೈತರಿಂದ 9 ರಿಂದ 10 ಕೋಟಿ ರೂಪಾಯಿ ಮೌಲ್ಯದ ಕಡಲೆ ಹಣ ನೀಡದೆ ವ್ಯಾಪಾರಸ್ಥ ಪರಾರಿಯಾಗಿದ್ದಂತೆ. ಕೂಡಲೇ ಗದಗ ಜಿಲ್ಲಾಧಿಕಾರಿಗಳು ಕೃಷಿ ಇಲಾಖೆಗೆ ನಮಗೆ ನ್ಯಾಯ ಕೊಡಿಸಬೇಕು ಅಂತ ರೈತರು ಒತ್ತಾಯಿಸುತ್ತಿದ್ದಾರೆ. 100 ರೂಪಾಯಿ ಆಶೆಕ್ಕೆ ಹೆಚ್ಚಿಗೆ ತೊಗೊಂಡೇವಿ. ಅದು ಎದಕ್ಕೆ ಕೊಟ್ಟೇವಿ ಅಂದ್ರೆ ನಾವು ಯಾರಿಗೆ ಕೊಡೋರಲ್ಲ. ನಾವು ಮಾಲ್ ನೋಡಿ ತರೋಕ್ಕ ತಗ ಮಾಲ್ ಅಂತಂದು ಅಂತಿದ್ವಿ. ಯಾಕೆ ಕೊಟ್ಟೇವಿ ಅಂದ್ರೆ ಇಲ್ಲೇ ಸಂಘ ಐತಲ್ಲ, ಒಬ್ಬರು ವೈಯಕ್ತಿಕ ಮಾತಾಡೋದಕ್ಕೆ ಒಂದು ಸಂಘಟನೆ ಇರೋದಕ್ಕೆ ವ್ಯತ್ಯಾಸ ಆಗುತ್ತೆ ಅಂತೇಳಿ ಇವ್ರು ಮಹಿಳೆಯರು ನೋಡಿ ನಾವು ಆ ಸಂಘಕ್ಕೆ ನಮ್ಮ ಕಡ್ಲಿ ಕೊಟ್ಟೇವಿ. ಇನ್ನಾದರೂ ನಮ್ಗೆ ರೊಕ್ಕ ಬಂದಿಲ್ಲ. ಸರ್ಕಾರದವರು ಇಲ್ಲಿ ಹಿರಿಯ ಮಟ್ಟದ ಅಧಿಕಾರಿಗಳು ನಮ್ಗೆ ರೊಕ್ಕ ಕೊಡಕ್ಕೆ ತಾವು ನಮ್ಮ ರೈತರ ಪರವಾಗಿ ನಾವು ಮನವಿ ಇನ್ನು ಗದಗ ಜಿಲ್ಲಾಡಳಿತ ಭವನದ ಮುಂದೆ ಕಳೆದ 2 ದಿನಗಳಿಂದ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಜಿಲ್ಲಾಡಳಿತವೇ ನಮಗೆ ನ್ಯಾಯ ಕೊಡಿಸಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ರೈತರಿಗೆ ಜಿಲ್ಲಾಡಳಿತ ಅದ್ಯಾವ ರೀತಿ ನ್ಯಾಯ ಕೊಡಿಸುತ್ತೆ ಕಾದು ನೋಡಬೇಕು. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.